ಅಣ್ಣ, ಸ್ವತಂತ್ರ ಅಂದ್ರೇನು? 1947 ಸಿಕ್ತಲ್ಲ, ಅದ ಸ್ವತಂತ್ರ? ಅಥವಾ ನೀನು ದಿವಸ ಹೋರಾಟ ಮಾಡ್ತಿದ್ಯಲ್ಲ ಅದ? ನಾನು ಹೋರಾಟ ಮಾಡ್ತೀನ? ಹೇ, ಐ ಆಮ್ ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್? ಯು ಆರ್ ನಾಟ್ ಇಂಡಿಪೆಂಡೆಂಟ್. ಇನ್ಫ್ಯಾಕ್ಟ್ ಯು ಆರ್ ಡಿಪೆಂಡೆಂಟ್. ಅಣ್ಣ, ಐ ಆಮ್ ಸಾಫ್ಟ್ವೇರ್ ಇಂಜಿನಿಯರ್. ಕೆಲಸ ನಂದು. ಲಕ್ಷ ಲಕ್ಷ ಸಂಬಳ ತಗೊಂತೀನಿ. ಕಂಪ್ನಿ ಈಸ್ ಡಿಪೆಂಡೆಂಟ್ ಆನ್ ಮೀ. ಆಲ್ ದ ಮೇಜರ್ ಡಿಸಿಷನ್ಸ್ ಆರ್ ಟೇಕನ್ ಬೈ ಮೀ. ಐ ಆಮ್ ಇಂಡಿಪೆಂಡೆಂಟ್. ಇನ್ಫ್ಯಾಕ್ಟ್ ಐ ಆಮ್ ದ ಬಾಸ್. ಬಾಸ್? ಬಾಸ್ ಅವರೇ, ಒಂದು ಕತೆ ಹೇಳ. ಹ್ಞೂ, ಕಥೆನ ದಿವಸ ಕಂಪ್ನಿಲಿ ಎಷ್ಟೋ ಕೇಳ್ತೀವಿ, ನಿಂದೊಂದು ಹೇಳು. ಬಾಸ್ ಅವರೇ, ನಿನ್ನ ಬಂಗ್ಲೆಯಲ್ಲಿ ನೀನು ಕೂತ್ಕೊಂಡಿರ್ತೀಯ. ಸಂಬಂಧ ಇಲ್ಲದೆ ಇರೋನು ಯಾರೋ ಒಬ್ಬ ಮನೆ ಮುಂದೆ ರೋಡಲ್ಲಿ ಬಂದು ನಿನಗೆ ಬಾಯಿ ತುಂಬ ಬೈತಾ ಇರ್ತಾನೆ, ಕೆಟ್ಟ ಕೆಟ್ಟ ಪದ ಉಪಯೋಗಿಸ್ತಾ ಇರ್ತಾನೆ. ಅವನಿಗೆ ಸಂಬಂಧ ಇಲ್ಲದೆ ಇರೋನು, ಅವನು ನಿನಗೆ ಏನಕ್ಕೂ ಬೇಕಾಗಿಲ್ಲ. ನಿನ್ನ ಕಂಪ್ನಿಗೂ ಸಂಬಂಧ ಇಲ್ಲ, ನಿನ್ನ ಮನೆಗೂ ಸಂಬಂಧ ಇಲ್ಲ, ಅವನು ನಿನಗೆ ಏನಕ್ಕೂ ಸಂಬಂಧ ಇಲ್ಲ, ಆದರೂ ಬೈತಿರ್ತಾನೆ. ಅವಾಗ ನೀನು ಏನು ಮಾಡ್ತೀಯ? ಅವನ್ಯಾ ನನ್ನ ಬೈಯಕ್ಕೆ? ಜಾಸ್ತಿ ಎಗರಾಡಿದ್ರೆ ಪೊಲೀಸ್ ಗೊತ್ತಿದ್ದಾರೆ, ಕಂಪ್ಲೇಂಟ್ ಕೊಡ್ತೀನಿ. ಟೆರಿಕ್ಸ್ 4 ಬೈತೀನಿ. ರೋಡಲ್ಲಿ ನಿಂತ್ಕೊಂಡು ನನಗೆ ಬೈದ್ರೆ ಸುಮ್ಮನೆ ಕೂತ್ಕೋಬೇಕಂತೆ. ಹ್ಯಾ. ನಿನಗೆ ಸಂಬಂಧ ಇಲ್ಲದೆ ಇರೋನು, ಅವನು ಕೆಟ್ಟ ಮನಸ್ಸು, ಕೆಟ್ಟ ಬಾಯಿ, ಮಾಡೋ ಕೆಲಸ ಇಲ್ಲ. ನಿನ್ನ ದೊಡ್ಡ ಬಂಗ್ಲೆ ಇದೆ. ಇನ್ಫ್ಯಾಕ್ಟ್ ಯು ಆರ್ ದ ಬಾಸ್. ಅವನಿಗೆ ಸಂಬಂಧನೂ ಇಲ್ಲ. ಅವನು ಪಹಾಡಿಗೊಂದು ಬೈಕೊಂಡು ಹೋಗ್ತಾನೆ. ಅವನ ಬಗ್ಗೆ ನೀನು ಯೋಚನೆ ಮಾಡಿ ನಿನ್ನ ಸ್ವತಂತ್ರನ ಕಳ್ಕೊತಿದ್ಯಾ? ಇಂಪಾರ್ಟೆಂಟ್. 30 ಸೆಕೆಂಡು ನಿನಗೆ ಸಂಬಂಧ ಇಲ್ಲದೆ ಇರೋವನ ಬಗ್ಗೆ ಯೋಚನೆ ಮಾಡಿ ನಿನ್ನ ಸ್ವತಂತ್ರನ ಕಳ್ಕೊತಿದ್ಯಾ? ಆರ್ ಯು ರಿಯಲಿ ಡಿಪೆಂಡೆಂಟ್? ಬಾಸ್ ಅವರೇ, ಟೀ ತಗೊಳ್ಳಿ. ಉಪ್ಪು ಚೀ. ಯಾಕೆ, ಟೀ ಚೆನ್ನಾಗಿಲ್ವಾ? ಉಪ್ಪ? ಓಕೆ, ಈ ಟೀ ತಗೊಳ್ಳಿ. ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ ಟೀ? ಹಾಗೆ ನಮ್ಮ ಮನಸ್ಸು ಕೂಡ ಬೇಡದೇ ಇರೋರು, ಸಂಬಂಧ ಪಾಲಡದೇ ಇರೋರ ಬಗ್ಗೆ ಈ ಒಳ್ಳೆ ಟೀಲಿ ಉಪ್ಪು ಹಾಕ್ಕೊಂಡು ನಮ್ಮ ಮನಸ್ಸನ್ನು ಕೆಡಿಸ್ಕೊಳ್ಳೋ ಬದಲು ಬೇಕಾಗಿರುವಂಥವರ ವಿಚಾರನ ಸಕ್ಕರೆ ಥರ ಟೀಲಿ ಹಾಕ್ಕೊಂಡ್ರೆ ಮನಸ್ಸು ಖುಷಿಯಾಗತ್ತೆ, ಸಿಹಿ ಆಗುತ್ತೆ. ದೆನ್ ಯು ಆರ್ ಆ್ಯಕ್ಚುಲಿ ಇಂಡಿಪೆಂಡೆಂಟ್. ಎಸ್, ಈಗ ಅರ್ಥ ಆಯಿತು ಅಣ್ಣ. ಸಂಬಂಧ ಇಲ್ಲದೆ ಇರೋರು ನನ್ನ ಬಗ್ಗೆ ನಾವು ಮಾತಾಡಿದ್ರೆ ಅಷ್ಟೊಂದು ಥಿಂಕ್ ಮಾಡಬಾರ್ದು. ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇರಲ್ಲ. ವಿ ಆರ್ ಡಿಪೆಂಡೆಂಟ್ ಆನ್ ಪೀಪಲ್ಸ್ ಪರ್ಸ್ಪೆಕ್ಟಿವ್ಸ್. ದೆನ್ ವಿ ಆರ್ ನಾಟ್ ಆ್ಯಕ್ಚುಲಿ ದಟ್ ಇಂಡಿಪೆಂಡೆಂಟ್. ನಾವು ಯೋಚನೆ ಮಾಡಿದಷ್ಟು ನಮ್ಮ ಸ್ವತಂತ್ರನ ಕಳ್ಕೊತೀವಿ. ಐ ಗಾಟ್ ಇಟ್.